ಹಾಯ್, ನಮ್ಮೆಲ್ಲರಿಗೂ ಗೊತ್ತು ನಮ್ಮ ಲೈಫಲ್ಲಿ ಚೇಂಜಸ್ ಅಂತ ಒಂದು ಆದ್ರೇ ನಾವು ಬೆಟರ್ ವರ್ಷನ್ನ ಮೀಟ್ ಮಾಡೋದಕ್ಕೆ. ಸೊ ನಮ್ಮ ಲೈಫಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ನ ಆಗಿಲ್ಲ ಅಂದರೆ ನಾವು ಆ ಬೆಟರ್ ವರ್ಷನ್ನ ರೀಚ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಸ್ಟೆಪ್ನ ನಾವು ಎತ್ಕೊಂತ ಇಲ್ಲ ಅನ್ನೋದೇ ಇದರ ಒಂದು ಮೀನಿಂಗು. ಸೊ ನಮಗೆಲ್ಲರಿಗೂ ಸಕ್ಸಸ್ಫುಲ್ ಆಗಬೇಕು ಅಂತ ಆಸೆ ಇರುತ್ತೆ. ಬಟ್ ನಾವು ಮೆಜಾರಿಟಿ ಮಾಡೋ ಮಿಸ್ಟೇಕ್ ಏನಂದರೆ ಎಲ್ಲದನ್ನು ನಾಳೆಯಿಂದನೇ ಮ್ಯಾಸಿವಾಗಿ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಮ್ಯಾಸಿವಾಗಿ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿದ್ರಾಗೆ ಅದೊಂದು ಮೋಟಿವೇಶ್ನಲ್ಲಿ ಒಂದು ಡಿಸಿಷನ್ ತೊಗೊತಾರೆ. ಅದೊಂದು 1 ವೀಕ್ ಫಾಲೋ ಮಾಡ್ತಾರೆ, 2 ವೀಕ್ಸ್ ಇಲ್ಲಾಂದರೆ ಒಂದು ಮ್ಯಾಕ್ಸಿಮಮ್ 1 ಮಂತ್ ಫಾಲೋ ಮಾಡ್ತಾರೆ. ಅದಾದಮೇಲೆ ಫಾಲೋ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ನ್ಯಾಚುರಲಾಗಿ ನಮ್ಮ ಮೈಂಡು, ನಮ್ಮ ಬಾಡಿ ಒಂದು ಸಡನ್ ಹ್ಯಾಬಿಟ್ಸ್ ಒಂದು ಸಡನ್ ಚೇಂಜಿಗೆ ಅಡಾಪ್ಟ್ ಮಾಡ್ಕೊಳ್ಳಲ್ಲ. ಸೊ ನಾವು ಮಾಡೋ ಮಿಸ್ಟೇಕ್ ಏನು ಅಂದರೆ ಮ್ಯಾಸಿವಾಗಿ ಎಲ್ಲದಕ್ಕೂ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಆ ಮಿಸ್ಟೇಕ್ನ ಮಾಡದೆ ಇನ್ಸ್ಟೆಡ್ ನಾವು ಮೈಕ್ರೋ ಲೆವೆಲಲ್ಲಿ ಹ್ಯಾಬಿಟ್ನ ರಿಪ್ಲೇಸ್ ಮಾಡ್ತಾ ಹೋದರೆ, ಅದು ಸ್ಮಾಲ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ತಾ ಹೋದರೆ ಅದು ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ನಮ್ಮ ಜೊತೆ ನಮ್ಮ ಬಾಡಿ ಅಡಾಪ್ಟ್ ಮಾಡ್ಕೊಳ್ಳುತ್ತೆ, ನಮ್ಮ ಮೈಂಡು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಇದರಿಂದ ನಾವು ಒಂದು ಬೆಟರ್ ವರ್ಷನ್ನ ರೀಚ್ ಮಾಡೋದಕ್ಕೆ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗ್ತೀವಿ. ಸೊ ದ ನಂಬರ್ 1 ಚೇಂಜಸ್ ನಾವು ಮಾಡಬೇಕಾಗಿರೋದು ಏನಂದರೆ, ಮೆಜಾರಿಟಿ ಆಫ್ ನಮ್ಮ ಆ್ಯಕ್ಷನ್ಸ್ ಬಂದು, ನಮ್ಮ ಡಿಸಿಷನ್ಸ್ ಬಂದು ನಮ್ಮ ಎಮೋಷನ್ ಬೇಸ್ಡ್ ಆಗಿರುತ್ತೆ. ಸೊ ಇವತ್ತು ನಾವು ಖುಷಿಯಾಗಿರೋ ಎಮೋಷನಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ, ಒಂದು ರೈಟ್ ಡಿಸಿಷನ್ನ ತೊಗೊತೀವಿ. ಅದೇ ಇವತ್ತು ನಾವು ಸ್ವಲ್ಪ ಸ್ಯಾಡ್ ಆಗಿದ್ದರೆ ನಮ್ಮ ವರ್ಕು ಕೂಡ ಅಫೆಕ್ಟ್ ಆಗುತ್ತೆ, ನಮ್ಮ ಡಿಸಿಷನ್ಸ್ ಕೂಡ ಡಬಲ್ ಮೈಂಡೆಡ್ ಆಗಿರುತ್ತೆ. ಸೊ ನಾವು ಮಾಡಬೇಕಾಗಿರೋ ಫಾಸ್ಟ್ ಚೇಂಜಸ್ ಏನಂದರೆ, ಲೈಫಲ್ಲಿ ಏನೇ ಅದನ್ನು ಮ್ಯಾಕ್ಸಿಮಮ್ ನಾವು ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಬೇಕು. ಸೊ ಪಾಸಿಟಿವ್ ಆಗಿ ಫೀಲ್ ಮಾಡಬೇಕು. ಸೊ ಆವಾಗಲೇ ನಾವು ಪಾಸಿಟಿವ್ ಆಗಿ ಇರೋದ್ರಿಂದನೇ ನಮಗೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ಬರುತ್ತೆ. ಪಾಸಿಟಿವ್ ಆಟಿಟ್ಯೂಡ್ ಬಂದರೆ ಪಾಸಿಟಿವ್ ಡಿಸಿಷನ್ಸ್ಗಳನ್ನ ನಾವು ಚೂಸ್ ಮಾಡೋದಕ್ಕೆ ಒಂದು ಎಬಿಲಿಟಿ ಬರುತ್ತೆ. ಸೊ ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡಬೇಕು. ಸೊ ಸೆಕೆಂಡ್ ಹ್ಯಾಬಿಟ್ ಏನು ಅಂದರೆ, ಅದು ವೇಕಿಂಗ್ ಅಪ್ ಅರ್ಲಿ. ನಮಗೆಲ್ಲರಿಗೂ ಗೊತ್ತು, ಇರೋದ್ರಲ್ಲೇ ತುಂಬ ಡಿಫಿಕಲ್ಟ್ ವಿಷಯ ಏನಂದರೆ ಅದು ವೇಕಿಂಗ್ ಅಪ್ ಅರ್ಲಿ. ಸೊ ಎಲ್ರಿಗೂ ಇದು ತುಂಬ ಒಂದು ಡಿಫಿಕಲ್ಟ್ ಟಾಸ್ಕ್ ಆಗಿರುತ್ತೆ. ಸೊ ನಾವೇನು ಮಾಡ್ತೀವಿ, ನಾಳೆಯಿಂದನೇ ಇವತ್ತು ನಾವು ಒಂದು 12 ಗಂಟೆಗೆ ಸ್ಲೀಪ್ ಮಾಡಿ ಆದರೆ ನಾವು ಮಾಡೋ ದೊಡ್ಡ ಮಿಸ್ಟೇಕ್ ಏನು ಅಂದರೆ, ವೇಕಿಂಗ್ ಅಪ್ ಅರ್ಲಿ ಅಂದರೆ ಎಲ್ಲರೂ ನಾಳೆಯಿಂದನೇ ಸಡನ್ನಾಗಿ ನಾನು ಇವತ್ತು ನನ್ನ ಹ್ಯಾಬಿಟ್ಸ್ ಹೇಗಿರುತ್ತೆ ಅನ್ನೋದನ್ನು ಫೋಕಸ್ ಮಾಡ್ದೇನೆ ನಾಳೆಯಿಂದ 5 o'clock ಎದ್ದೇಳ್ತೀನಿ, 5:30ಗೆ ಎದ್ದೇಳ್ತೀನಿ ಅಂತ ಮ್ಯಾಸಿವ್ ಆಗಿ ಬಂದು ಅದನ್ನು ಆ ಗೋಲ್ನ ಸೆಟ್ ಮಾಡ್ತಾರೆ. ಸೊ ಹೌದು, ವೇಕಿಂಗ್ ಅಪ್ ಅರ್ಲಿ ತುಂಬ ಇಂಪಾರ್ಟೆಂಟ್. ಬಟ್ ಆದರೆ ಅದನ್ನು ನೀವು ಒಂದು ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ಹ್ಯಾಬಿಟಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಇದರಲ್ಲೂ ಕೂಡ ಸ್ಮಾಲ್ ಚೇಂಜಸ್ನ ಮಾಡಬೇಕಾಗುತ್ತೆ. ಲೆಟ್ಸ್ ಸೇ ಇವತ್ತು ನೀವು ಬಂದು ಒಂದು 10 o'clock ನೀವು ಬೆಳಿಗ್ಗೆ ಎದ್ದೇಳ್ತೀರ ಅಂದರೆ ನೆಕ್ಸ್ಟು ಒಂದು 1 ಮಂತ್ ಹ್ಯಾಬಿಟ್ ಏನೇ ಇರಬೇಕು, 1 ಮಂತ್ ಗೋಲ್ ಏನೇ ಇರಬೇಕಂದ್ರೆ, ಸೊ ಅದನ್ನು ಒಂದು ಹಾಫ್ ಆನ್ ಅವರ್ ಮುಂಚೆ ಒಂದು 9:30ಗೆ ಎದ್ದೇಳೋ ಥರ ನೀವು ಪ್ಲ್ಯಾನ್ ಮಾಡಬೇಕು. ಸೊ ಈ ರೀತಿ ಸ್ಮಾಲ್ ಹ್ಯಾಬಿಟ್ ಚೇಂಜ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಿಮ್ಮ ಬಾಡಿ ಕೂಡ ಅಷ್ಟು ದೊಡ್ಡ ಚಾಲೆಂಜ್ ಅಂತ ಅದನ್ನು ಇದು ನಿಮಗೆ ಟ್ರಿಗರ್ ಮಾಡಲ್ಲ ಎಮೋಷನ್ನ. ಸೊ ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ಬಂದು ಅಡಾಪ್ಟ್ ಆಗುತ್ತೆ. ಸೊ ವೇಕಿಂಗ್ ಅಪ್ ಅರ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟು. ಆಲ್ಮೋಸ್ಟ್ ಎಲ್ಲ ಸಕ್ಸಸ್ಫುಲ್ ಪೀಪಲ್ಗಳು ಕೂಡ ಅವರ ಒಂದು ಟೈಮ್ನ ಮ್ಯಾನೇಜ್ ಮಾಡೋದಕ್ಕೆ ಅವರು ಬೇಗನೆ ಅವರ ಒಂದು ಡೇನ ಸ್ಟಾರ್ಟ್ ಮಾಡ್ತಾರೆ. ಸೊ ವೇಕಿಂಗ್ ಅಪ್ ಅರ್ಲಿ ಅನ್ನೋದು ತುಂಬ ಒಳ್ಳೆ ಹ್ಯಾಬಿಟು, ಅದನ್ನು ಕೂಡ ನಾವು ಅಡಾಪ್ಟ್ ಮಾಡ್ಕೊಬೇಕು. ಆಮೇಲೆ 3ನೇ ಹ್ಯಾಬಿಟ್ ನಾವು ರಿಪ್ಲೇಸ್ ಮಾಡಬೇಕಾಗಿರೋದು ಏನಂದರೆ, ಅದು ವರ್ಕೌಟ್. ಸೊ ನಮ್ಮೆಲ್ಲರಿಗೂ ಗೊತ್ತು, ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು. ಬಟ್ ನಾವು ಆ ಹೆಲ್ತ್ ಮೇಲೆ ಫೋಕಸ್ ಮಾಡೋದೇ ಇಲ್ಲ. ಸೊ ವರ್ಕೌಟ್ ಅನ್ನೋದು ನೀವು 1 ಅವರ್ ಮಾಡಬೇಕು, 2 hours ಮಾಡಬೇಕು, ಜಿಮ್ಮಿಗೆ ಹೋಗಿ ಮಾಡಬೇಕು ಅಂತ ಏನಿಲ್ಲ. ಸೊ ಇದರಲ್ಲೂ ಕೂಡ ಒಂದು ಸ್ಮಾಲ್ ಹ್ಯಾಬಿಟ್ಸ್, ಲೆಟ್ಸ್ ನೀವು ಒಂದು 10 ಪುಷಪ್ಸ್ ಡೈಲಿ ಮಾಡಿದ್ರು ಸಾಕು, ಒಂದು 10 ಮಿನಿಟ್ಸ್ ರನ್ ಮಾಡಿದ್ರೆ ಸಾಕು, ಒಂದು 20 ಮಿನಿಟ್ಸ್ ವಾಕಿಂಗ್. ಸೊ ಇದನ್ನೇ ಡೇ ಟು ಡೇ ಲೈಫಲ್ಲಿ ನೀವು ಹ್ಯಾಬಿಟಾಗಿ ಇಟ್ಕೊಂಡ್ರೆ ಇದು ಕಾಂಪೌಂಡ್ ಎಫೆಕ್ಟಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮಲ್ಲಿ ಒಳ್ಳೆ ರಿಸಲ್ಟ್ಸ್ನ ಕೊಡುತ್ತೆ. ಸೊ ವರ್ಕೌಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು, ಅದನ್ನು ಕೂಡ ನಾವು ಫಾಲೋ ಮಾಡಬೇಕು. ಸೊ ನಾವು ರಿಪ್ಲೇಸ್ ಮಾಡಬೇಕಾಗಿರೋಂಥ 4ನೇ ಹ್ಯಾಬಿಟ್ ಬಂದು ಮೆಡಿಟೇಷನ್. ಫಿಸಿಕಲ್ ಹೆಲ್ತ್ಗೆ ವರ್ಕೌಟ್ ತುಂಬ ಮುಖ್ಯನೋ, ಮೆಂಟಲ್ ಹೆಲ್ತ್ಗೆ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟು. ಸೊ ನಾನು ಕೂಡ ಮೆಡಿಟೇಷನ್ ಇದುವರೆಗೂ ಮಾಡಿಲ್ಲ, ಇನ್ಮೇಲೆ ಟ್ರೈ ಮಾಡ್ತೀನಿ. ಸೊ ನಮಗೆ ಗೊತ್ತು, ನಮಗೆ ಡೇ ಟು ಡೇ ಲೈಫಲ್ಲಿ ವರ್ಕ್ ಪ್ರೆಷರ್, ಫ್ಯಾಮಿಲಿ ಪ್ರೆಷರ್, ಆಮೇಲೆ ಸೊಸೈಟಿ ಪ್ರೆಷರ್, ಸ್ಟ್ರೆಸ್ಸು ತುಂಬಾ ಇರುತ್ತೆ. ಸೊ ಇನ್ಮೇಲಿಂದ ಒಂದು 10 ಮಿನಿಟ್ಸ್ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಮೆಡಿಟೇಷನ್ನ ಫಾಲೋ ಮಾಡಬೇಕು. ಮೆಡಿಟೇಷನ್ ಮಾಡೋದ್ರಿಂದ ತುಂಬ
ಮೆಡಿಟೇಷನ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ಅದನ್ನು ನಿಮಗೆ ಗೊತ್ತಿರುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡಬೇಕಂತ ಏನೂ ಇಲ್ಲ. ಸೊ ಮೆಡಿಟೇಷನ್ ಕೂಡ ನಾವು ಮಾಡಬೇಕು. ಸೊ ದ ಲಾಸ್ಟ್ ಆ್ಯಂಡ್ ಫೈನಲ್ ಹ್ಯಾಬಿಟ್ ಏನಂದರೆ ಅದು ಬಿ ಹೈಡ್ರೇಟ್ ಯುವರ್ ಸೆಲ್ಫ್ ಮತ್ತು ಹೀಟ್ ಕ್ಲೀನ್. ಸೊ ನಮ್ಮೆಲ್ರಿಗೂ ಗೊತ್ತು ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟು, ಬಟ್ ನಾವು ಮೆಜಾರಿಟಿ ಆಫ್ ದಿ ಪೀಪಲ್ ನಾವು ಅದನ್ನು ಫಾಲೋ ಮಾಡೋದಿಲ್ಲ. ಸೊ ಇನ್ಮೇಲಿಂದ ನಾವು ಹೈಡ್ರೇಷನ್ನ ನಾವು ಫಾಲೋ ಮಾಡೋಣ, ಆದಷ್ಟು ವಾಟರ್ನ ಕನ್ಸ್ಯೂಮ್ ಮಾಡೋಣ, ನೀರು ಕುಡಿಬೇಕು, ಅದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಬಟ್ ನಾವು ಯಾರೂ ಫಾಲೋ ಮಾಡಲ್ಲ. ಸೊ ಇನ್ನು ಮುಂದೆ ಅದನ್ನು ಫಾಲೋ ಮಾಡೋಣ. ಆಮೇಲೆ ಇದರಲ್ಲೇ ಸೆಕೆಂಡ್ ಪೋರ್ಷನ್ ಏನಂದರೆ ಹೀಟ್ ಕ್ಲೀನ್ ಇನ್ ದ ಸೆನ್ಸ್ ನೀವು ಕಂಪ್ಲೀಟಾಗಿ ಜಂಕ್ ಫುಡ್ನ ರಿಡ್ಯೂಸ್ ಮಾಡಬೇಕು. ನಾಳೆಯಿಂದನೇ ಜಂಕ್ ಫುಡ್ಸ್ ಇಂಟೇಕ್ನೇ ತೊಗೊಬಾರ್ದು ಅಂತ ಹೇಳ್ತಾ ಇಲ್ಲ. ಆ್ಯಕ್ಚುಲಿ ತುಂಬಾ ಒಳ್ಳೆಯದು ರಿಡ್ಯೂಸ್ ಮಾಡೋದು, ಬಟ್ ಮ್ಯಾಕ್ಸಿಮಮ್ ಆಗಿ ರಿಡ್ಯೂಸ್ ಮಾಡೋದು ಇನಿಷಿಯಲ್ ಡೇಸಲ್ಲಿ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನೀವು ಆದಷ್ಟು ಸ್ಲೋವಾಗಿ ಗ್ರ್ಯಾಜುವಲ್ ಆಗಿ ಜಂಕ್ ಫುಡ್ನ ರಿಡ್ಯೂಸ್ ಮಾಡ್ತಾ ಬನ್ನಿ. ಸೊ ಇದು ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ನಿಮಗೆ ಒಂದು ಹ್ಯಾಬಿಟಾಗಿ ಕನ್ವರ್ಟ್ ಆದಮೇಲೆ ಜಂಕ್ ಫುಡ್ಸ್ನ ಆಟೋಮೆಟಿಕ್ಕಾಗಿ ನೀವು ಅವಾಯ್ಡ್ ಮಾಡ್ತೀರಾ. ಸೊ ಈ 5 ಹ್ಯಾಬಿಟ್ಸ್ನ ನಾವು ರಿಪ್ಲೇಸ್ ಮಾಡೋಣ. ಈ 5 ಚೇಂಜಸ್ನ ರಿಪ್ಲೇಸ್ ಮಾಡಿದ್ರೆ ನಮ್ಮ ಲೈಫಲ್ಲಿ ಸಕ್ಸಸ್ಫುಲ್ಲಾಗಿ ಇರಬೇಕು, ಹೆಲ್ತಿಯಾಗಿರಬೇಕು ಅನ್ನೋ ಒಂದು ಗೋಲಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.